ಬಂಗಾರ ಕಾಲೇಜ್ ಹುಡುಗಿರ. ಹಾಯ್ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಅಯ್ಯಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಲಾಸ್ಟ್ ವಿಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ. ಸೊ ನಾವು ನೈಟ್ ರಥ ಎಳೆಯೋದೆಲ್ಲ ನೋಡ್ಕೊಂಡು ಅದೆಲ್ಲ ಆದ್ಮೇಲೆ ಭರತನಾಟ್ಯ ಮಾಡ್ತಿದ್ರು. ಸೊ ತುಂಬಾನೇ ಚೆನ್ನಾಗಿ ಆಡ್ತಿದ್ರು. ಅದನ್ನೆಲ್ಲ ನೋಡ್ಕೊಂಡು ಹಾಗೇನೆ ಇನ್ನು ಹೋದ್ಮೇಲೆ ಶಾಪಿಂಗ್ ಮಾಡದೆ ಬರಕ್ಕಾಗತ್ತಾ, ಅದ್ರಲ್ಲೂ ಖುಷಿ ಇದ್ಲು. ಅವಳಂತೂ ಇದ್ ಬೇಡ ನನ್ಗೆ ಅದ್ ಬೇಡ ಇದು ಅಂತ ತಕೊಳ್ತಾನೆ ಇದ್ಲು. ಸೊ ಹಂಗೇನೆ ನಾವು ಕೂಡ ಸ್ವಲ್ಪ ಶಾಪಿಂಗ್ ನ ಮಾಡ್ಕೊಂಡ್ವಿ. ಹಾಗೆ ನಾನು ಕೂಡ ರಾಖಿಗೆ ಅಂತ ಹೇಳಿ ಏನೇನೋ ತಕೊಂಡ್ ಬಂದೆ. ಸೊ ತುಂಬಾನೇ ಚೆನ್ನಾಗಿತ್ತು. ಅದ್ರಲ್ಲೂ ಖುಷಿ ಅಂತ ಬಿಡ್ತಾನೆ ಇರ್ಲಿಲ್ಲ. ಒಂದ್ ಎತ್ಕೊಂಡ್ರೆ ಓಕೆ ಇದು ಅಂತಾರೆ, ನೆಕ್ಸ್ಟ್ ಅದನ್ನ ಬಿಟ್ಬಿಟ್ಟು ಬಂದು ನನ್ಗಿದ್ ಬೇಡ ಇನ್ನೊಂದ್ ಬೇಕು ಅಂತಿದ್ಲು. ಸೊ ತುಂಬಾನೇ ಚೆನ್ನಾಗಿತ್ತು. ಹಾಗೇನೆ ನೈಟ್ ಅಲ್ಲಿ ರಥ ಎಳ್ದಿದ್ದು ಅಷ್ಟೇನೆ ತುಂಬಾನೇ ಚೆನ್ನಾಗಿತ್ತು. ನಾನು ಅದು ಫಸ್ಟ್ ಟೈಮ್ ಹೋಗಿ ನೋಡಿದ್ರಿಂದಾಗಿ ಸಖತ್ತಾಗಿತ್ತು. ಅದಕ್ಕೆ ನಾವು ನೈಟೇ ಇದ್ದು ಅದ್ ರಥ ಎಳೆಯೋದು ನೋಡ್ಲೇಬೇಕು ಅಂತ ಹೇಳಿ ವೇಟ್ ಮಾಡ್ತಿದ್ದು ನೋಡ್ಕೊಂಡು ಬಂದ್ವಿ. ಸೊ ಇನ್ನು ಶಾಪಿಂಗ್ ಎಲ್ಲ ಆಯ್ತು. ಹಾಗೇನೆ ರೂಮ್ಗೆ ಬಂದ್ವಿ. ನಾವು ಮಠದಲ್ಲೇನೆ ರೂಮ್ ನ ಮಾಡ್ಕೊಂಡಿದ್ವಿ. ಸೊ ರೂಮು ಅಷ್ಟೇ ತುಂಬಾನೇ ಚೆನ್ನಾಗಿದೆ, ಆರಾಮಾಗಿರ್ಬೋದು. ಫ್ಯಾಮಿಲಿಗಂತೂ ಸಖತ್ತಾಗಿರುತ್ತೆ. ಸೊ ದೊಡ್ಡದಾಗೂ ಇದೆ, ತುಂಬಾನೇ ಚೆನ್ನಾಗಿತ್ತು. ನಾವು 2 ರೂಮ್ ನ ಮಾಡ್ಕೊಂಡಿದ್ವಿ. ಸೊ ಇನ್ನು ನಾವೇನ್ ಮಾಡಿದ್ವಿ, ಸರಿ ನಾವು 10 o'clock 11 ಹಂಗೆ ರೂಮ್ಗೆ ಹೋದ್ವಿ. ಇನ್ನು ಇಷ್ಟೊತ್ತಿಗೆ ಏನು ಕೊಡೋದು, ಲೇಟಾಗಿ ಹೊರಡೋಣ, 1 hour ಆದ್ರೂ ನಿದ್ದೆ ಮಾಡೋಣ. ಅವರೆಲ್ಲ ಡ್ರೈವಿಂಗ್ ಮಾಡಕ್ ಕಷ್ಟ ಆಗುತ್ತೆ ಅಂದ್ರೆ ಸರಿ ಆಯ್ತು 1 hour ಮಲ್ಕೊಳ್ಳೋಣ ಅಂತ ಹೇಳಿದವರು. ಫೈನಲಿ ನಾವು ಒಂದು 11 ಗಂಟೆಗೆ ಮಲ್ಕೊಂಡ್ವಿ. 12 ಗಂಟೆಗೆ ಚೆಕ್ಔಟ್ ಮಾಡೋಣ ಅಂತೇಳಿ ಮಲ್ಕೊಂಡವರು 3:30 ಆದ್ರೂ ಎದ್ದೇಳೇ ಇಲ್ಲ. ಸರಿ ಅಯ್ಯೋ ಆಮೇಲೆ ಇನ್ನೇನ್ ಮಾಡಕ್ಕಾಗತ್ತೆ ಅಂತ ಹೇಳ್ಬಿಟ್ಟು 3:30ಗೆ ಎದ್ದು ಇನ್ನು ಫ್ರೆಶ್ ಅಪ್ ಎಲ್ಲ ಮಾಡಿ ನೋಡಿ ನಾವು ಹೊರಡೋಷ್ಟರಲ್ಲೇ ಒಂದು 4 ಗಂಟೆ ಆಯ್ತು. ಸೊ ಇವಾಗ ಹೊರಡ್ತಾ ಇದೀವಿ. ಸೊ ಇಲ್ಲಿಂದ ಡೈರೆಕ್ಟ್ ಬೆಂಗಳೂರು ಟು ನಮ್ಮೂರು ಅಷ್ಟೇನೆ. ಸೊ ತುಂಬಾನೇ ಚೆನ್ನಾಗಿತ್ತು 2 ದಿನ. ಅದ್ರಲ್ಲಿ ಎಷ್ಟೋ ದಿನ ಆದ್ಮೇಲೆ ಸಿಕ್ಕಿದ್ದು ನಾವೆಲ್ಲರೂ ತುಂಬಾನೇ ಚೆನ್ನಾಗಿ ಎಂಜಾಯ್ನ ಮಾಡ್ಕೊಂಡು, ಹಾಗೇನೆ ದೇವ್ರ ದರ್ಶನನೂ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಾಯ್ತು. ಎಲ್ಲರೂ ಕೂಡ ಮಾತಾಡ್ಕೊಂಡು ಹಾಗೇನೆ ಮುಂದೆ ಹೋಗ್ತಾ ಸರಿಗಮಪನು ಕೂಡ ಆಡ್ಕೊಂಡು ಹೋದ್ವಿ. ಸೊ ತುಂಬಾನೇ ಚೆನ್ನಾಗಿದೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ನಾವೆಷ್ಟು ಕಾರಲ್ಲಿ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋದ್ವಿ ಅಂತ ನಿಮ್ಗೂ ಕೂಡ ಗೊತ್ತಾಗುತ್ತೆ. ಸೊ ಫ್ರೆಂಡ್ಸ್ಗಳು ಅಪರೂಪಕ್ಕೆ ಸಿಕ್ಕಿದಾಗ ಇದೇ ಖುಷಿ ಅಲ್ವಾ, ಎಷ್ಟು ಜೋಶಲ್ಲಿ ಎಷ್ಟು ಚೆನ್ನಾಗಿ ಹೋಗ್ತೀವಿ ಅಂತ. ಸೊ ಇನ್ನು ನಾನು ವಿಡಿಯೋ ಮಾಡ್ಬೇಕಾದ್ರೂ ಕೂಡ ವಿಡಿಯೋ ನೋಡ್ತಿದ್ರೆ ಅದೇ ನೆನಪಾಗ್ತಿದೆ, ಎಷ್ಟು ಖುಷಿಯಾಗಿ ಬಂದ್ವಿ ಅಲ್ವಾ, ಮತ್ತೆ ಇನ್ಯಾವಾಗೂ ಈ ರೀತಿ ಎಲ್ಲ ಸಿಗೋದು ಅಂತ. ಸೊ ಬನ್ನಿ ಇವಾಗ ಸರಿಗಮಪ ನಿಮ್ಗೋಸ್ಕರ ಸ್ಟಾರ್ಟ್ ಆಯ್ತು. ಸೊ ಸಾಂಗ್ ಬರ್ಲಿಲ್ಲ ಅಂದ್ರೆ ಹೆಂಗೋ ಹೇಳ್ಕೊಂಡ್ ಮಾಡ್ಕೊಂಡ್ ಬಂದ್ವಿ. ಸೊ ಹೇಗ್ ಅನ್ನಿಸ್ತು ನಮ್ ಸಾಂಗ್ ಕೇಳಿ, ನಿಮ್ಗೆ ಹೇಗ್ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಸೊ ಬನ್ನಿ ಇವಾಗ ಸರಿಗಮಪ ಸ್ಟಾರ್ಟ್ ಮಾಡೋಣ. ಕಮ್ಮ ಊರೇ ಊರಮ್ಮ ನಾನು ನನ್ನವಳು ನೀನು ನನ್ನ ಹೇಳ್ರಿ ಯಾವ್ದು ಹೇಳ್ರಿ. ನಮ್ಮ ಮಡಿಲಲ್ಲಿ ಮಲಗಿರುವ ಜೋಜೋ ಮುದ್ದು ಬಂಗಾರ, ಲಾಲಿ ಲಾಲಿ ಸುಕುಮಾರ, ಜೋಜೋ ಮುದ್ದು ಬಂಗಾರ. ಅವನು ಬಾಯಿಗೋಸಿ ನೀರು ಬಿಡ್ರಲ್ಲ. ರಂಗ್ ಬಿಟ್ಟರು ಹೊಲಲ್ಲಿ ಪೋಲಿ ಚೀಪೋಲಿ. ನೋ ಕಾಮೆಂಟ್ಸ್. ಹೇಳ್ರಿ ಲಾ ಮತ್ತೆ ಬರಿಲ್ಲ ಇದೆ. ಓ ದೊಡ್ಡಿ ಎತ್ತಾಗೋಯ್ತವ ಕಾಲೇಜ್ ಹುಡುಗಿರ, ತೋಳಿಲ್ದ ಜಾಕೆಟ್ ಹಾಕೊಂಡ್ ಕಾಲೇಜ್ ಬರ್ತೀರಾ. ದಾವಣಿ ಎತ್ತಾಗೋಯ್ತೆ ಕಾಲೇಜ್ ಹುಡುಗಿರ, ತೋಳ ಇಲ್ಲದ ಜಾಕೆಟ್ಗಳ ಹಾಕೊಂಡ್ ಕಾಲೇಜ್ ಜಾಕೆಟ್ಗಳ. ಅಕ್ಷಿ ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಜಾಕೆಟ್ಗಳು ಕಾಲೇಜ್ ಬರ್ತೀರಾ, ಮಿಟ್ಟಿ ಹಾಕೊಂಡ್ ಕುಣಿಸ್ಕೊಂಡ್ ಬರ್ತೀರಾ. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ.
ನೀವ್ ಆಡ್ರಿ ನೀವ್ ಇಬ್ರು ಅವಳಿಗೆ ಲವ್ ಐತೆ ನಿನ್ನ ಮ್ಯಾಲೆ ತಿರ್ಗಲ್ಲ ಹ್ಮ್ ನಾವೇನ್ ಜೋಡ್ ತಗೊಂಡ್ ನೋಡ್ಕೊಳಲ್ಲ. ಬಾರಮ್ಮ ಸಿಟ್ಟೈತೆ ನಿನ್ನ ಮ್ಯಾಲೆ ಹಂಗೂಲಾರೆ ಅವಾಗ್ಲೇ ಹೇಳ್ದಲ್ಲ ನೀನ್ ಯಾವ್ದು ಲಕೋಪಿತಪ್ಪ ಗೌರಿ ಶಂಕರ ಬೋಧರ ಲಕೋಪಿತರ ಶ್ರೀಕೃಷ್ಣ ಪ್ರಿಯದರ್ಶಿನಿ ಶ್ರೀ ಉಡುಪಿ ಉಪಚಾರ ಉಪಹಾರ ಉಪಹಾರ ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಲಂಬೋದರ ಲಕುಮಿ ಕರ ರಾಯ್ ಹೇಳ್ರಿ ಬರೀರಾ ನಮ್ಗೆಲ್ಲ ಹಾಕ್ಬಿಟ್ಟಾಗ ರಾರ ರಕಮ್ಮ ರಾರ ರಕಮ್ಮ ಒಡಿ ಎಕ್ಕ ಸಕ ಟನ್ 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 ಮುಂದಕ್ಕೆ ಹೇಳ್ರಿ ಅಷ್ಟೇ ನ ನ ಕಸಕ. ಓ, ಎಕ್ಕ ಸಕ ಮಾಡಿಕೋ ಕ ಕ. ಕವಿವರ್ಮ ನಿನ್ನ ಪತ್ರದ ಪತ್ರ ಬರೆಯೋದು ನನಗಾಸೆ ನಾನೇ ಇರುವೆ ಹತ್ರ ಬಿಡು ಆಸೆ ಹೋಗು ಸೇ ಕರಿಯ ಸಾಕು ಸೆ ಸಾ ಸೆ 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 ನನ್ನ ಪ್ರೀತಿ. ಏಯ್ ನೀನೇನ್ ಹೇಳ್ತಿದ್ಯಾ ನೀನ್ ಹುಡುಗಿನ ಇದೊಂದು ಬದುಕಿ ಇದೊಂದು ಜನ್ಮವೇ ಎಂತಹ ದುರ್ವಿಧಿ ಇದೆಂತಹ ಆಯ್ತಣ್ಣ ಹೇಳಣ್ಣ ಸೆ ಹೇಳ್ರಿ ನೀವೇ ಹೇಳ್ಬೇಕಾಗಿರೋದು ಹೇಳಿ ಏನ ನಮ್ದು ಹೇಳ್ಬಿಟ್ರಲ್ಲ ನೀವು ತಿರ್ಗಾ ಸೇ ಬಂದದ ನೀವೇ ಹೇಳ್ರಿ ಹಾ. ಸಾನಾ ಅಪ್ಪಿದೆ ನನಗೆ ಇದಕ್ಕೆಲ್ಲ ಕಾರಣ ಕಿರುನಗೆ ಮನದ ಹಾ ನಿಮ್ದಪ್ಪಯ್ಯ ಅಂತೀನಿ ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ ನಿನ್ನದೇ ಸಂಚಲನ ಹೇಳಿ ಅಣ್ಣ ನಾನಾ ಒಂದಾದ ಮೇಲೆ ಯಾರೋ ಅವಳ್ಯಾರೋ ಹುಡುಗಿ ನನ್ನನ್ನೇ ಹುಡುಕಿ ಪ್ರೀತಿಸುತ್ತೀನಿ ಅಂತ ಹಾಡುತ್ತಾಳೆ ದೂರ ಬರದೆ ದೂರಾನು ಇರದೆ ಗುಂಡಿಗೆ ಚುಚ್ಚಿ ನನ್ನ ಕಾಡುತ್ತಾಳೆ ಯಾರು ಇಲ್ಲಿ ಖುಷಿ ಇಲ್ಲಿ ಸದ್ಯಕ್ಕೆ ಇವಾಗ ಟ್ರಿಪ್ಪಿಂದ ಬಂದು ರೂಮ್ ಪರಿಸ್ಥಿತಿ ನೋಡಿ ಹಿಂಗಾಗಿದೆ. ತಂದಿದ್ದೆಲ್ಲ ಹಂಗಂಗೆ ಬಿಸಾಕಿದ್ದೀವಿ. ಸೊ ನಾನು ಇದೊಂದು ಟೈಸ್ನ ತಗೊಂಡ್ಬಂದೆ ರಾಕಿಗೆ ಅಂತೇಳಿ. ಅವ್ನಿಗೆ ಹಾಕಿದ್ರೆ ಅವ್ನು ಹೆದ್ರಿಕೊಂತಾನೆ, ಅವ್ನ ಮೈಲಿ ದೂರಕ್ಕೆ ಹೋಗ್ತಾನೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್. ನೋಡಿ ಚೆನ್ನಾಗಿತ್ತಲ್ಲ. ಇದನ್ನು ತಗೊಂಡೆ. ಇದನ್ನು ಅವ್ನು ಕೊಟ್ಟರೆ ಹೆಂಗೆ ಎದ್ರಿಕೊಂತಾನೆ ನೋಡಿ. ನೋಡಿ ಎತ್ಕೊಂಡಿದ್ದೆ, ಹೋಗಿ ಅಲ್ಲಿ ಲವ್ಸ್ಕೊಂಡು ಕೂತ್ಕೋತವನೆ. ಯಾಕಮ್ಮ ರಾಕಿ ವಾಕವ ಯಾಕೋ ಎದ್ರಿಕೊಳ್ಳೋದು? ಏನು ಮಾಡಲ್ಲ ಮಗನೆ, ಇಟ್ಕೊ ಗುಂಡು. ಇಲ್ಲಿ ನೋಡಿಲ್ಲಿ 2 ದಿನ ಹೆಂಗಿದ್ದಮ್ಮ ನೀನು? ಈ ಬಾರಮ್ಮ, ಏನು ಮಾಡಲ್ಲ. ಯಾಕಪ್ಪ ಅಕ್ಕಮ್ಮ ಏನು ಮಾಡುತ್ತದು? ಈ ಗುಂಡ ಏನು ಮಾಡುತ್ತದು? ಏನು ಮಾಡಲ್ಲ ಮಗನೆ. ಇಲ್ಲಿತ್ತ ಇಲ್ಲಿ ಬಾರಪ್ಪ, ಎದ್ರಿಕೋಬಾರ್ದು. ಇಲ್ಲ
ಎದ್ರಿಕೊಂಡು ಓಡ್ತಾವನೆ. ಹಾಕಮ್ಮ. ಥ್ಯಾಂಕ್ಸ್ ಕೊಡಮ್ಮ. ಓಕೆ ಥ್ಯಾಂಕ್ಸ್. ಬೇಗ ಕೊಡು. ಅದು ಹೇಳ್ತೈತಲ್ಲ ನೋಡಿ. ಅಯ್ಯ ಗಂಡ. ಆಯ್ತು ಬಿಡ, ಆಫ್ ಮಾಡ್ತೀನಿ ಬರ ಮಗನೆ. ಆಫ್ ಮಾಡಿದೆ ಗುಂಡು, ಆಫ್ ಮಾಡಿದೆ. ಚೆನ್ನಾಗಿದೆ. ಸೊ ಇದನ್ನೆಲ್ಲ ಇವಾಗ ಫುಲ್ಲು ಕ್ಲೀನ್ ಮಾಡಬೇಕು. ಫುಲ್ ಮೆಸ್ಸಿ ಮೆಸ್ಸಿ ಮೆಸ್ಸಿ. ಹಾಗೆ ಇದೊಂದು ಸರ ತಗೊಂಡು ಚೆನ್ನಾಗಿತ್ತಲ್ಲ. ಏನು ಜಾಸ್ತಿ ಶಾಪಿಂಗ್ ಮಾಡಿಲ್ಲ, ಸ್ವಲ್ಪನೇ. ಸೊ ಇದೊಂದು ಸರ ತಗೊಂಡೆ. ಇಷ್ಟ ಆಯಿತು, ಚೆನ್ನಾಗಿತ್ತಲ್ಲ ಅಂತ. ಆಮೇಲೆ ಒಂದು ಬ್ಯಾಗ್ ತಗೊಂಡೆ. ಪ್ರಕೃತಿ. ಸೊ ಇದೊಂದು ಬ್ಯಾಗ್ ಚೆನ್ನಾಗಿದೆ. ಬಂದಿದ್ದೆ, ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ. ಇವಾಗ ಎದ್ದು ಫುಲ್ಲು ತಲೆಗೆ ಎಣ್ಣೆ ಹಚ್ಚಿದೆ. ಸೊ ಇನ್ನೇನು 2 ಡೇಸಿಂದ ತಲೆಗೆ ಎಣ್ಣೆ ಹಚ್ಚಿರಲಿಲ್ಲ. ಮತ್ತೆ ಬಿಸಿಲಂತೂ ಸಿಕ್ಕಾಬಟ್ಟೆ ಇತ್ತು. ಸೊ ಎಣ್ಣೆನೂ ಕೂಡ ಹಚ್ಕೊಂಡೆ. ಇವಾಗ ಫುಲ್ಲು ರೂಮ್ ಕ್ಲೀನ್ ಮಾಡಬೇಕು. ಸೊ ಇದನ್ನು ಬ್ಯಾಗ್ನ ತೊಗೊಂಡೆ. ಸೊ ಇನ್ನೇನು ಜಾಸ್ತಿ ಪರ್ಚೇಸ್ ಮಾಡಿಲ್ಲ, ಇಷ್ಟೇ. ಸೊ ಇದೊಂದು ಸರ, ಇದೊಂದು ಮತ್ತು ಇದೊಂದು, ಮತ್ತು ಇನ್ನೊಂದು ಕಾರ್ ತೊಗೊಂಡಿದ್ದೀನಿ. ಚೆನ್ನಾಗಿದೆ. ಇದೊಂದು ಕಾರು. ನೋಡಿ, ಡ್ಯಾನ್ಸಿಂಗ್ ಸ್ಕೋರ್ ಅಂತೆ. ಅಯ್ಯೋ ಜಾಸ್ತಿ ಹೋಗಿಲ್ಲ. ಸೊ ಇದೊಂದು ಕಾರು. ಇದನ್ನು ನೋಡಿದ್ರು ಕೂಡ ಹೆದ್ರಿಕೊಂತಾನೆ ನೋಡಿ. ಹೋಗಿ ಹೆಂಗೆ ಕೂತವನೆ. ಯಾಕಮ್ಮ ಬೇಡವಾ, ಕಾರು ಬೇಡವಾ? ಸೊ ಇದೊಂದು ಕಾರ್ ತಗೊಂಡೆ. ಇದನ್ನು ನೋಡೋನು ಕೂಡ ಹೆದ್ರಿಕೊಂಡು ಹೋಗ್ತಾವ್ರೆ. ಸೊ ಇವಾಗ ಫುಲ್ಲು ರೂಮ್ ಕ್ಲೀನ್ ಮಾಡಬೇಕು. ಇದೊಂದು ಬೇಜಾರಲ್ವಾ. ಟ್ರಿಪ್ಗೆ ಹೋಗ್ಬೇಕಾದ್ರೆ ಎಷ್ಟು ಖುಷಿನೋ, ಬಂದಮೇಲೆ ಈ ಲಗೇಜ್ ಎಲ್ಲ ಅಲ್ಲಲ್ಲಿಗೆ ಸೇರಿಸಿ ಯಪ್ಪ. ಅದರಲ್ಲೂ ಫುಲ್ ಟಯರ್ಡ್ ಆಗಿರೋ ಟೈಮಲ್ಲಿ ಇದನ್ನೆಲ್ಲ ಮಾಡಬೇಕಂದ್ರೆ ಬೇಜಾರು. ಬಟ್ ಅದ್ರ ಜೊತೆಗೆ ರೂಮ್ನ ಈ ರೀತಿ ಇಟ್ಕೋಬೇಕಂದ್ರೆ ಸಿಕ್ಕಾಪಟ್ಟೆ ಬೇಜಾರು. ನನಗಂತೂ ಬಂದಿದ್ದ ತಕ್ಷಣ ಕ್ಲೀನ್ ಮಾಡಿಬಿಡ್ತಿದ್ದೆ. ಬಟ್ ನಿದ್ದೆ ಇರಲಿಲ್ಲ ಅಂತೇಳಿ 1 ಅವರ್ ಮಲಗಿದ್ದೆ ಅಷ್ಟೇ. ಸೊ ಇವಾಗ ಫುಲ್ಲು ರೂಮ್ ಕ್ಲೀನ್ ಮಾಡಬೇಕು. ಚೆನ್ನಾಗಿತ್ತು. ಮಂತ್ರಾಲಯದ ಫಸ್ಟ್ ಟೈಮ್ ಹೋಗಿದ್ದಿದ್ದು. ತುಂಬಾ ಖುಷಿಯಾಯಿತು ನನಗಂತೂ ರಾಯರನ್ನು ನೋಡಿ. ಅದರಲ್ಲೂ ನಾವು ನೈಟ್ ಇದ್ದು ಅದು ರಥ ಎಳೆಯೋದು, ತೇರು ಎಳೆಯೋದೆಲ್ಲ ನೋಡಿದ್ವಲ್ಲ, ಸಿಕ್ಕಾಬಟ್ಟೆ ಖುಷಿಯಾಯಿತು. ಸೊ ಆ ವಿಡಿಯೋನೆಲ್ಲ ಆಲ್ರೆಡಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೆ ಹೇಗೆ ಅನ್ನಿಸ್ತು? ಸೊ ನೋಡಿ, ಬನ್ನಿ ಇವಾಗ ಬೇಗ ಬೇಗ ಇದನ್ನೆಲ್ಲ ಕ್ಲೀನ್ ಮಾಡೋಣ. ಯಾವ್ದಾದ್ರ ಜಾಗಕ್ಕೆ ಸೇರಿಸ್ಬಿಟ್ರೆ ಒಂಥರ ಖುಷಿ. ಸೊ ಇವಾಗ ಕ್ಲೀನಿಂಗ್ ಟೈಮ್. Please subscribe to my channel. So ಬನ್ನಿ. ಓ ಇದು ದೇವ್ರ ಪ್ರಸಾದ. ಸೊ ಮಂತ್ರಾಲಯ ಇದು ಪ್ರಸಾದ. ದೇವ್ರ ಮನೆಗೆ ಇದು ಮಾಡಿದ ತಕ್ಷಣ ತಿಂದಿದ್ವಿ ನಾವು ಪ್ರಸಾದ. ಚೆನ್ನಾಗಿದೆ ಬ್ಯಾಗ್ ನೋಡಿ. ಇದು ಟ್ಯಾಗ್ ಕೂಡ ಕೊಟ್ಟಿದ್ದಾರೆ. ಇಲ್ಲಾಂದರೆ ಸಿಂಪಲಾಗಿ ಹಿಂಗೂ ಕೂಡ ಇಟ್ಕೊಡ್ಬೋದು.
ಸೊ ಇನ್ನೆಲ್ಲಾದ್ರೂ ಹೋಗ್ಬೇಕಾದ್ರೆ ಬ್ಯಾಗ್ನ ಪ್ಯಾಕಿಂಗ್ ಮಾಡ್ಕೊಂಡು ಹೋಗೋದು ಒಂದು ಖುಷಿ, ಆದ್ರೆ ಬಂದ್ಮೇಲೆ ಅನ್ಪ್ಯಾಕಿಂಗ್ ಮಾಡೋದೇ ಒಂಥರ ಬೇಜಾರು. ಎಷ್ಟೇ ಊರು ಸುತ್ತಾಡಿದ್ರು ಕೊನೆಗೆ ನಮ್ಮೂರ್ನ ನಾವು ಬರಲೇಬೇಕು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಸೊ ನಿಮ್ಗೆಲ್ಲ ಈ ವಿಡಿಯೋ ಹೇಗನ್ನಿಸ್ತು, ನಮ್ಮ ಸರಿಗಮಪ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಸೊ ಇನ್ನೂ ಯಾರೋ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.